ಬೇಡ ಅಂದ್ರೆ ಇದು ಇದೆಯಲ್ಲ ಇದು ಎಲ್ಲ ಬೇಕಾದ್ರೆ ಗೋಲ್ಡ್ ಪಟ್ಟಿ ಸ್ಟೀಲ್ ಪಟ್ಟಿ ಆ ತರ ಹಾಕ್ಬಿಟ್ಟು ಸ್ಟೀಲ್ ಪಟ್ಟಿ ಡೋರ್ಸ್ ಅಂತ ಮಾಡ್ತೀವಿ. ಅದೇ ಗೋಲ್ಡ್ ಪಟ್ಟಿನೂ ಹಾಕ್ತಿವಿ ಇದೇ ತರ ಪಟ್ಟಿಗಳು. ಈಗ ಪಟ್ಟಿ ಇರೋಲ್ಲ ಈಗ ಲ್ಯಾಮಿನೇಟ್ ಎಲ್ಲ ಕಟ್ ಮಾಡ್ಬಿಟ್ಟು ಈ ತರ ಪ್ರೆಸಿಂಗ್ ಮಾಡ್ಬಿಟ್ಟು ಇದರಲ್ಲಿ ಗ್ರೂ ಮಾಡ್ತಾರೆ. ಮತ್ತೆ ಮೆಂಬ್ರೇನು ಪ್ರೈಮರ್ ಕೋಟಿಂಗ್ ಅವೆಲ್ಲ ಡಿಸೈನ್ಸ್ ಮಾಡ್ಬಿಟ್ಟು ಹೊರಗಡೆ ಮತ್ತೆ ಇನ್ನೊಂದು ಮಿಷನ್ ಇದು ಸಹ ಪೂಜಾ ರೂಮ್ಗೆ ಹಾಕೋದು. ಇದರಲ್ಲಿ ವೆರೈಟಿ ಡಿಸೈನ್ ಸಿಗುತ್ತೆ, ವೆರೈಟಿ ಡಿಸೈನ್ ಸಿಗುತ್ತೆ ಮತ್ತೆ ಕಸ್ಟಮ್ ಸೈಜ್ ಸಿಗುತ್ತೆ ಅದೇ ತರ ಸೇಮ್. ಅದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ. ನೀವು ಡೋರ್ ಸಪ್ಲೈಯರ್ ಅಥವಾ ಡೋರ್ ಡೀಲರ್ಸ್ ಇದ್ರೆ ನಾನು ನಿಮಗೆ ಇವತ್ತು ಕರ್ನಾಟಕದ ಅತಿ ದೊಡ್ಡ ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೋರಿಸ್ತೀನಿ. ನಾನು ಬಂದಿದ್ದೀನಿ ಕರ್ನಾಟಕದಲ್ಲಿ ಇರುವಂಥ ಅತಿ ದೊಡ್ಡ ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪಾರಸ್ ಡೋರ್ಸಿಗೆ. ಸೊ ನಾವು ಇವಾಗ ಎಂಟ್ರ್ ಆಗ್ತಾ ಇದ್ದೀನಿ ಪಾರಸ್ ಡೋರ್ಸಿಗೆ. ಲೊಕೇಶನ್ ಬಂದುಬಿಟ್ಟು ಚಿತ್ರದುರ್ಗಲಿಂದ ಚಳ್ಕೆರೆ ಹೋಗುವಾಗ ಆನ್ ದ ವೇ ಇದೆ ಇದು ಪಾರಸ್ ಡೋರ್ಸ್. ಇವ್ರದ್ದೊಂದು ಆ್ಯಪು ಕೂಡ ಇದೆ, ಬುಕ್ಕಿಂಗ್ ಆ್ಯಪ್. ಇಂಡಿಯಾಸ್ ಫಸ್ಟ್ ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಟು ಪ್ರೊವೈಡ್ ಆನ್ಲೈನ್ ಆರ್ಡರ್ ಪ್ಲೇಸಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ಆರ್ಡರ್ ಥ್ರೂ ಆ್ಯಪ್. ಇವ್ರದ್ದೊಂದು ಆ್ಯಪ್ ಇದೆ, ಅಲ್ಲಿ ಮುಖಾಂತರ ನೀವು ಬುಕ್ ಮಾಡ್ಬೋದು ಆರ್ಡರ್ಸ್. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಅದರದ್ದು ಹಾಕ್ತೀನಿ. ಸೊ ವಿವರ್ಸ್ ಬನ್ನಿ, ನಾನು ನಿಮಗೆ ಇವತ್ತು ಇವ್ರದ್ದು ಯೂನಿಟ್ ತೋರಿಸ್ತೀನಿ, ಇವ್ರ ಪ್ರಾಡಕ್ಟ್ ಬಗ್ಗೆ ಸರ್ವಿಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸರ್ ನಮ್ದು ಬಂದ್ಬಿಟ್ಟು ಪಾರಸ್ ಡೋರ್ ಅಂತ. ಹಾಂ ಸರ್. ಇಲ್ಲಿಂದ ಇದು ನಮ್ದು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇಂಟೀರಿಯರ್ ವರ್ಕ್ ಇಂದ ಹಿಡಿದು ಡೋರ್ಸ್ ಆಗ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಲ್ಯಾಮಿನೇಟ್ ಡೋರು. ಇದು ಬೆಡ್ರೂಮ್ ಲ್ಯಾಮಿನೇಟ್ ಡೋರ್ ಸರ್. ಇದು ಬೆಡ್ರೂಮಿಗೆ ಹಾಕೋದು, ಬೆಡ್ರೂಮಿಗೆ ಹಾಕೋದು. ಇದರಲ್ಲಿ ವೆರೈಟಿ ಡಿಸೈನ್ಸ್ ಬರುತ್ತೆ. ಇವೆಲ್ಲ ಡಿಸೈನ್ಸ್ ವೆರೈಟಿ ಡಿಸೈನ್ಸ್ ಬರುತ್ತೆ ಬೆಡ್ರೂಮಿಗೆ ಹಾಕೋದು. ಇದೆಲ್ಲ ಬೆಡ್ರೂಮ್ ಡೋರ್ಸ್. ಹಾಂ ಸರ್, ಇದೆಲ್ಲ ಬೆಡ್ರೂಮ್ ಡೋರ್ಸ್. ಇದು ಬಿಟ್ಟು ಇನ್ನು ಬೇರೆ ಬೇರೆ ವೆರೈಟಿ ಡಿಸೈನ್ಸ್ ಬರುತ್ತೆ. ಇದು 3-4 ಮಾತ್ರ ರೆಡಿ ಮಾಡಿರೋದು ಇಟ್ಟಿದ್ದಾರೆ. ಇದು ಬಿಟ್ರೆ ಇನ್ನು ಬೇರೆ ಡಿಸೈನ್ಸ್ ಅಲ್ಲೆಲ್ಲ ಹೊರಗಡೆ ಇದೆ. ಇದರಲ್ಲಿ 2 ಕ್ವಾಲಿಟಿ ಬರುತ್ತೆ ಸರ್. ಇದರಲ್ಲಿ ಇದು ಸಿಂಗಲ್ ಕೋರ್ ಅಂತ ಮೆಟೀರಿಯಲ್. ಇದು ಸಿಂಗಲ್ ಕೋರ್ ಮೆಟೀರಿಯಲ್. ಇದು ಇಲ್ಲಿ ಕಾಣುತ್ತೆ ಇದೆ. ಇದು ಮತ್ತೆ ಇನ್ನೊಂದು ಬರುತ್ತೆ HMR ಅಂತ, ಅದು ತೋರಿಸ್ತೀನಿ ನಿಮಗೆ. ಇದು ಸಿಂಗಲ್ ಕೋರ್. ಇದು ಸಿಂಗಲ್ ಕೋರ್ ಸರ್. ಇದು ಮತ್ತೆ ಅದೇ ಇದು 2 ಕ್ವಾಲಿಟಿ ಹೇಳಿದ್ನಲ್ಲ, ಇದು ಸಿಂಗಲ್ ಕೋರ್ ಬಿಟ್ಟು ಇನ್ನೊಂದು HMR ಅಂತ ಬರುತ್ತೆ. HMR ಅಂದ್ರೆ ಅದು ಫ್ಲಶ್ ಡೋರ್ ಡಿಫರೆನ್ಸ್. ಅದು 2 ಕಡೆ HDMR ಸೀಟ್ ಹಾಕಿರ್ತಾರೆ 2mm ಅಲ್ಲಿ. ಅದು ಹೆವಿ ಕ್ವಾಲಿಟಿ ಬರುತ್ತೆ. ಇದು ಸಿಂಗಲ್ ಕೋರ್ ಬಂದ್ಬಿಟ್ಟು ಸ್ವಲ್ಪ ರೇಂಜ್ ಕಡಿಮೆ ಇರುತ್ತೆ. ಅದ್ಬಿಟ್ಟು ಇನ್ನೊಂದು ಬರುತ್ತೆ ಪೈನ್ವುಡ್ ಅಂತ, ಫುಲ್ ಪೈನ್ವುಡ್. ಅದು ಫುಲ್ ಹೆವಿ ಕ್ವಾಲಿಟಿ. ಇವೆರಡಕ್ಕಿಂತ ಹೆವಿ ಕ್ವಾಲಿಟಿ. ಅದೆರಡರಲ್ಲಿ ನಿಮಗೆ ಲ್ಯಾಮಿನೇಟ್ ಡೋರು ಅಥವಾ ಪ್ರೈಮರ್ ಡೋರು, ಮೆಂಬ್ರೇನ್ ಡೋರು, ಅದರಲ್ಲಿ ವೆರೈಟಿ ಡೋರ್ಸ್ ರೆಡಿ ಮಾಡಿ ಕೊಡ್ತೀವಿ. ಇದು ಸಿಂಗಲ್ ಕೋರ್. ಇದು ಸರ್ ಇದು ಸಿಂಗಲ್ ಕೋರ್. ಸಿಂಗಲ್ ಕೋರ್ ಡಿಸೈನ್ಸ್ ನೋಡಿದ್ರೆ ಗೊತ್ತಾಗಲ್ಲ, ಅದು ಒಳಗಿರೋ ಮೆಟೀರಿಯಲ್ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಂದ್ಬಿಟ್ಟು ಲ್ಯಾಮಿನೇಟ್ ಪೂಜಾ ಡೋರ್ ಅಂತ. ಇದು ಸಣ್ಣ ಪೂಜಾ ಡೋರ್ ಹಾಕೋದು. ಇದರಲ್ಲೂ ವೆರೈಟಿ ಡಿಸೈನ್ಸ್ ಬರುತ್ತೆ. ಇದೆಲ್ಲ ಸೇಮ್ HMR ಸಿಂಗಲ್ ಕೋರ್ ಮತ್ತೆ ಪೈನ್ವುಡ್, ಫುಲ್ ಪೈನ್ವುಡ್ ಅಲ್ಲಿ ಮಾಡ್ಕೊಡ್ತೀವಿ. ಇದೆಲ್ಲ ಪೂಜಾ ರೂಮ್ಗೆ ಹಾಕೋದು. ಪೂಜಾ ರೂಮಿಗೆ ಹಾಕೋದು ಸರ್. ಪೂಜಾ ರೂಮಿಗೆ ಸರ್. ಇದರಲ್ಲಿ ಡಿಸೈನ್ ಬರುತ್ತೆ, ಡಿಸೈನ್ಸ್ ಬರುತ್ತೆ ಸರ್. ಇದೊಂದೇ ಅಲ್ಲ, ಇನ್ನೂ ಒಂದು 3-4 ಡಿಸೈನ್ಸ್ ಇದೆ, ವೆರೈಟಿ ಡಿಸೈನ್ಸ್. ನಾವು ಕಸ್ಟಮ್ ಸೈಜು ಅಷ್ಟೇ, ನೀವು ಯಾವ ಸೈಜ್ ಕೊಡ್ತೀರೋ ಅದೇ ಸೈಜ್ಗೆ ಮಾಡ್ಕೊಡ್ತೀವಿ. ಕಸ್ಟಮ್ ಸೈಜಲ್ಲೇ ಸಿಗುತ್ತೆ ಎಲ್ಲ ಡೋರ್. ಕಸ್ಟಮರ್ ಯಾವ ಸೈಜ್ ನೀಡ್ ಮಾಡ್ತಾರೋ ಅದೇ ಸೈಜಿಗೆ ನಾವು ರೆಡಿ ಮಾಡ್ತೀವಿ. ಕಸ್ಟಮರ್ ಯಾವ ಸೈಜ್ ಡಿಮ್ಯಾಂಡ್ ಮಾಡ್ತಾರೆ ಆ ಸೈಜ್ ಅದೇ ಸೈಜ್ ರೆಡಿ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್ ಇದು ಬಂದ್ಬಿಟ್ಟು ಪ್ರೈಮರ್ ಡೋರ್ ಅಂತ, ಪೇಂಟಿಂಗ್ ಡೋರ್ಸ್. ಇದು ಅಷ್ಟೇ ಬೆಡ್ರೂಮ್ಗೆ ಹಾಕ್ಬೋದು. ಬೆಡ್ರೂಮಿಗೆ ಹಾಕೋ ಡೋರ್ಗಳ ಇದೆಲ್ಲ ಪ್ರೈಮರ್ ಡೋರ್ಸ್. ಇದರಲ್ಲಿ ಇದನ್ನ HMR ಅಲ್ಲಿ ಮಾತ್ರ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇದು ಗ್ರೀನ್ ಕಲರ್ ಇರುತ್ತೆ ಫ್ರೆಶ್ ಡೋರ್. ಈ ಗ್ರೀನ್ ಕಲರ್ ಇದ್ರೆ ಅದು HMR ಫ್ರೆಶ್ ಡೋರ್ ಅಂತ. ಹೆವಿ ಬರುತ್ತೆ ಕ್ವಾಲಿಟಿ, ಹೆವಿ ಕ್ವಾಲಿಟಿ ಬರುತ್ತೆ. ಇದು ನಾವು ನಾರ್ಮಲ್ ಆಗಿ ವೈಟ್ ಮಾತ್ರ ಮಾಡಿರ್ತೀವಿ. ಕಸ್ಟಮರ್ ಬೇಕಾದ್ರೆ ತಗೊಂಡೋಗಿ ಬೇರೆ ಕಲರ್ ಯಾವ್ದಾದ್ರು ಬೇಕಾದ್ರೆ ಮಾಡ್ಕೋಬಹುದು. ಅವ್ರ ಕಲರ್ ಪೇಂಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾವು ಬೇಕಾದ್ರೆ ಬೇರೆ ಕಲರ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀವಿ. ನಾವು ನಾರ್ಮಲ್ ಅಲ್ಲಿ ವೈಟ್ ಮಾತ್ರ ಮಾಡಿರ್ತೀವಿ ಅಷ್ಟೇ. ಇದು ಪೂಜಾ ರೂಮ್ಗೆ ಇದು ಸಹ ಅವಾಗಲೇ ನೋಡಿದ್ದು ಅದು ಲ್ಯಾಮಿನೇಟ್. ಇದು ಲ್ಯಾಮಿನೇಷನ್ ಅಥವಾ ಮೈಕ್ರೋ ಕೋಟಿಂಗ್ ಅಂತಾರೆ. ಇದು ಸಹ ಪೂಜಾ ರೂಮ್ಗೆ ಹಾಕೋದು. ಇದರಲ್ಲ ವೆರೈಟಿ ಡಿಸೈನ್ಸ್ ಸಿಗುತ್ತೆ, ಡಿಸೈನ್ಸ್ ಸಿಗುತ್ತೆ ಮತ್ತೆ ಕಸ್ಟಮ್ ಸೈಜ್ ಸಿಗುತ್ತೆ ಅದೇ ತರ ಸೇಮ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ. ಇದು ಕ್ವಾಲಿಟಿನೂ ಸ್ವಲ್ಪ ಹೆವಿ ಇರತ್ತಾ ಸರ್? ಇದು ಆ ಕಡೆ ಮುಂಚೆ ನೋಡಿದ್ವಲ್ಲ ಲ್ಯಾಮಿನೇಟ್, ಅದೇ ಹೆವಿ ಕ್ವಾಲಿಟಿ. ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ, ರೇಟು ಸಹ ಇದು ಕಡಿಮೆ ಇರುತ್ತೆ. ಅದಕ್ಕಿಂತ ಕಡಿಮೆ ರೇಟ್, ರೀಸನಬಲ್ ಸಿಗುತ್ತೆ. ಇದು ಮೈಕ್ರೋ ಕೋಟಿಂಗ್ ಅಂತ. ಇದು ಮೈಕ್ರೋ ಕೋಟಿಂಗ್. ಮೈಕ್ರೋ ಕೋಟಿಂಗ್. ಇದರಲ್ಲಿ ಡಿಸೈನ್ಸ್ ಎಲ್ಲ ಬರುತ್ತೆ, ವೆರೈಟಿ ಡಿಸೈನ್ ಸಿಗುತ್ತೆ ಸರ್. ಇದರಲ್ಲೂ ವೆರೈಟಿ ಡಿಸೈನ್ ಸಿಗುತ್ತೆ. ನೀವು ಕೆಟ್ಲಾಗಿ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಓಕೆ ಸರ್. ಇದು ಸಹ ರೂಮ್ ಡೋರ್. ಇದಕ್ಕೂ ಮೈಕ್ರೋ ಕೋಟಿಂಗ್ ಅಥವಾ ಗ್ಲಾಸ್ ಮಿಸ್ ಡೋರ್ ಅಂತ ಕರೀತಾರೆ. ಇದು ಎಲ್ಲ ರೀಸನಬಲ್ ಇರುತ್ತೆ. ಇದು ಲ್ಯಾಮಿನೇಟ್ ಡೋರ್ಸ್ಗಿಂತ ಇದು ರೀಸನಬಲ್ ಸಿಗುತ್ತೆ. ಲ್ಯಾಮಿನೇಟ್ ಡೋರ್ಗಿಂತ ಇದು ರೀಸನಬಲ್ ಸಿಗುತ್ತೆ. ಹಾಂ ಸರ್. ಇದರಲ್ಲಿ ಲ್ಯಾಮಿನೇಟಲ್ಲಿ ಸ್ವಲ್ಪ ಡಿಸೈನ್ಸ್ ಕಡಿಮೆ ಇರ್ಬೋದು. ಇದರಲ್ಲಿ ಅಟ್ರಾಕ್ಟಿವ್ ಆಗಿರುತ್ತೆ ಡಿಸೈನ್ಸ್. ಮೈಕ್ರೋ ಕೋಟಿಂಗ್ ಅಟ್ರಾಕ್ಟಿವ್ ಇರುತ್ತಾ ಸರ್? ಡಿಸೈನ್ ಅಟ್ರಾಕ್ಟಿವ್ ಇರುತ್ತೆ. ಈ ಕಡೆ ಡಿಸೈನ್ಸ್ ಈ ಥರ ಎಲ್ಲ ಸಿಗುತ್ತೆ.
ಇದು ಸಹ ಅಷ್ಟೇ, ಕಸ್ಟಮರ್ ಯಾವ ಸೈಜ್ ಕೇಳ್ತಾರೋ ಅದೇ ಸೈಜ್ಗೆ ರೆಡಿ ಮಾಡ್ಕೊಡ್ತೀವಿ. ಯಾವ ಸೈಜ್ ಬೇಕು ಆ ಸೈಜ್ ಮಾಡಿ ಕೊಡ್ತೀರಾ ಸರ್? ಹತ್ರ ಸ್ವಲ್ಪ ಜೂಮ್ ಮಾಡಿಬಿಟ್ಟು ಇದು ಟೆಕ್ಸ್ಚರ್ ಇರುತ್ತೆ ಫುಲ್ಲು, ಏನೂ ಆಗೋದಿಲ್ಲ, ನೀರು ಬಿದ್ದರೂ ಏನೂ ಆಗೋದಿಲ್ಲ, ಏನೋ ವಾಟರ್ ಪ್ರೂಫ್ ಸರ್ ಇದು? ವಾಟರ್ ಪ್ರೂಫ್ ಸರ್, ಇದು ಕ್ಲೀನ್ ಮಾಡ್ಕೋಬೋದು, ಅಥವಾ ಗಲೀಜಾದರೆ ಕ್ಲೀನ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಆಯ್ತು. ಇದು ಸೇಮ್ ಸರ್? ಅದು ಈಗ ಡಿಸೈನ್ಸ್ ವೆರೈಟಿ ಇದೆ, ಇದೆಲ್ಲ ಫುಲ್ ಮೈಕ್ರೋ ಕೋಟಿಂಗ್, ಇದೆಲ್ಲ ರೂಲ್ಸ್ ಸಿಗುತ್ತೆ. ತುಂಬ ಡಿಸೈನ್ಸ್ ಬರ್ತಿರ್ಬೇಕು. ಡಿಸೈನ್ಸ್ ಬರುತ್ತೆ ಸರ್ ನಮ್ಮ ಹತ್ರ, ಕಡಿಮೆ ಅಂದರೆ 6-7 ಸಾವಿರ ಡಿಸೈನ್ಸ್ ಇದೆ. 6-7 ಸಾವಿರ ಡಿಸೈನ್ ಇದೆ ಸರ್ ಇದು. ಡಿಪೆಂಡ್ ಅಪಾನ್ ಕಸ್ಟಮರ್ ಚಾಯ್ಸ್ ಸರ್? ಕಸ್ಟಮರ್ ಚಾಯ್ಸ್ ಡಿಸೈನ್ಸ್. ಇದು ಬಂದ್ಬಿಟ್ಟು ಎಲ್ಲ ಬಾತ್ರೂಮ್ಸಿಗೆ ಹಾಕೋದು ಡೋರ್ಗಳು. ಇದರಲ್ಲೂ ಸೇಮ್ ಅವಾಗಲೇ ಮೈಕ್ರೋ ಕೋಟಿಂಗ್ ಡಿಸೈನ್ಸ್ ನೋಡಿದ್ವಲ್ಲ, ಅದೇ ಥರ ಅಟ್ರಾಕ್ಟಿವ್ ಸಿಗುತ್ತೆ. ಅಥವಾ ಕಸ್ಟಮರ್ ಯಾವುದೇ ಡಿಸೈನ್ ಬೇರೆದು ಬೇಕು ನಮಗೆ ಅಂತಂದರೆ ಅವ್ರದ್ದು ಯಾವ್ದು ಬೇಕೋ ಅದೇ ಥರ ಬೇಕಾದ್ರೂ ರೆಡಿ ಮಾಡಿಕೊಡ್ಬೋದು. ಇದರಲ್ಲೂ ಥಿಕ್ನೆಸ್ ಸಿಗುತ್ತೆ ಸರ್, ಇದರಲ್ಲಿ 17 mm ಸಿಗುತ್ತೆ, 25 mm ಸಿಗುತ್ತೆ, 28 mm ಸಿಗುತ್ತೆ, ಮತ್ತು 30 mm ಸಿಗುತ್ತೆ. 4 ವೆರೈಟಿಯಲ್ಲಿ ಸಿಗುತ್ತೆ. ಡಿಸೈನ್ಸ್ ಅದೇ ಥರ ಸಿಗುತ್ತೆ, ಅವ್ರು ಕಸ್ಟಮರ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಹಾಂ ಸರ್. ಇದೆಲ್ಲ ಬಾತ್ರೂಮ್ಗೆ ಹಾಕೋದು, ವಾಟರ್ ಪ್ರೂಫ್ ಇರುತ್ತೆ, ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ಇರುತ್ತೆ ಸರ್. ಇದು ಸಹ ಬಾತ್ರೂಮ್ದ, ಇದು ಕಾಕಾ ಡೋರ್ ಅಂತಾರೆ. ಇದು ನ್ಯೂ ಮೆಟೀರಿಯಲ್ ಹೊಸದಾಗಿ ಬಂದಿದೆ, ಇದು ಚೆನ್ನಾಗಿರುತ್ತೆ. ಇದು ಒಂದು ಎರಡರಲ್ಲಿ ಸಿಗುತ್ತೆ, 25 mm ಸಿಗುತ್ತೆ ಮತ್ತು 30 mm ಸಿಗುತ್ತೆ. ಇದು ಫುಲ್ ಟೆಕ್ಸ್ಚರ್ ಇರುತ್ತೆ ಮತ್ತು EV ಕೋಟಿಂಗ್ ಆಗಿರುತ್ತೆ. ಡೋರ್ಸು ನೋಡ್ಬೋದು, ಇಲ್ಲಿ ಫುಲ್ ಟೆಕ್ಸ್ಚರ್ ಇರುತ್ತೆ, ಫುಲ್ ಟೆಕ್ಸ್ಚರ್ ಇರುತ್ತೆ ಮತ್ತು ಹೆವಿ ಇರುತ್ತೆ ಇದು ಡೋರ್ಸ್. ಅವಾಗಲೇ ನೋಡಿದ ಬಾತ್ರೂಮ್ ಡೋರ್ಸ್ಗಿಂತ ಇದು ಕಾಕಾ ಡೋರ್ ಅಂತ, ಇದು ಫುಲ್ ಹೆವಿ ಇರುತ್ತೆ. ಅದಕ್ಕಿಂತ ಇದು ಹೆವಿ ಇರುತ್ತೆ, ಇದು ಹೆವಿ ಇರುತ್ತೆ ಫುಲ್, ಪ್ಲಸ್ ಸ್ಟ್ರಕ್ಚರ್ ಇರುತ್ತೆ, ಪ್ಲಸ್ ಟೆಕ್ಸ್ಚರ್ ಇರುತ್ತೆ ಮತ್ತೆ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಇದು ಸೇಮ್ ಅಲ್ಲ ಸರ್? ಇದು ಸೇಮ್ ಸರ್, ಇದು ಕಾಕಾ ಡೋರ್. ಅದರಲ್ಲಿ ಇದು ಪ್ಲೇನ್ ಫುಲ್, ಇವಾಗ ಕಸ್ಟಮರ್ ಯಾವ ತರ ಡಿಮ್ಯಾಂಡ್ ಮಾಡ್ತಾರೋ ಆ ತರ ರೆಡಿ ಮಾಡಿರ್ತೀವಿ. ಇದು ಫುಲ್ ಪ್ಲೇನ್ ಇದೆ, ಟೀ ಕುಡ್ ತರ ಬರುತ್ತೆ ಫಿನಿಶ್. ಇದರಲ್ಲಿ ಕೂಡ ಡಿಸೈನ್ಸ್ ಎಲ್ಲ ಬರುತ್ತೆ? ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ ಸರ್, ಇದರಲ್ಲೂ ಡಿಸೈನ್ ಸಿಗುತ್ತೆ, ವೆರೈಟಿ ಡಿಸೈನ್ ಸಿಗುತ್ತೆ. ಇದೆಲ್ಲ ಕಾಕಾ ಡೋರ್ಸ್. ಈ ಎಲ್ಲ ಕಾಕಾ ಡೋರ್ಸ್? ಹಾಂ ಸರ್, ಇದಷ್ಟು ಕಾಕಾ ಡೋರ್. ಸ್ವಲ್ಪ ಕ್ವಾಲಿಟಿ ಹೆವಿ ಬರುತ್ತೆ? ಹೆವಿ ಬರುತ್ತೆ ಸರ್, ಅದು ಡಿಜಿಟಲ್ ಅಂತಾರೆ ಅದಕ್ಕೆ. ಇದು ಕಾಕಾ ಡೋರ್, ಇದು ಹೆವಿ ಬರುತ್ತೆ ಫುಲ್. ಪ್ರೈಸ್ ಬಂದ್ಬಿಟ್ಟು ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ ಸರ್. ಸರ್ ಇದು ಮೇನ್ ಡೋರ್, ಇದು ಟೀ ಕುಡ್ ಡೋರು, ಮೇನ್ ಡೋರ್ಗೆ ಹಾಕ್ಲಿಕ್ಕೆ. ಇದು ಫುಲ್ ಪಾಲಿಶ್ ಆಗಿರುತ್ತೆ, ಫುಲ್ ಟೀಕ್ ಡೋರು ಮೇನ್ ಡೋರಿಗೆ ಹಾಕಲಿಕ್ಕೆ. ಇದು ಮತ್ತೆ ಇದರಲ್ಲಿ ವೆರೈಟಿ ಡಿಸೈನ್ಸ್ ಸಿಗುತ್ತೆ, ಗಣೇಶ ಡಿಸೈನ್ಸ್, ಲಕ್ಷ್ಮಿ ಡಿಸೈನ್ಸು, ಮತ್ತೆ ಕಸ್ಟಮರ್ ಯಾವ್ದು ಕೇಳ್ತಾರೋ ಆ ಥರ ವೆರೈಟಿ ಡಿಸೈನ್ಸ್ ಇದೆ ಇದರಲ್ಲಿ. ಹಾಂ ಸರ್. ಇದು ಪಕ್ಕ 30 mm ಬರುತ್ತೆ. ಪ್ಯೂರ್ ಟೀ ಕುಡ್ ಸರ್ ಇದು? ಪ್ಯೂರ್ ಟೀ ಕುಡ್ ಸರ್, ವಿತ್ ಪಾಲಿಶ್ ಬರುತ್ತೆ. ವಿತ್ ಪಾಲಿಶ್. ಇದರದ್ದೇನು ಗ್ಯಾರಂಟಿ ಏನು ವಾರಂಟಿ ಬರುತ್ತೆ ಸರ್? ಗ್ಯಾರಂಟಿ ಇರುತ್ತೆ. ಬೆಂಡ್ ಆದ್ರೆ ಇದು ಬೆಂಡ್ ಆಗಲ್ಲ ಜಾಸ್ತಿ, ಅಕಸ್ಮಾತ್ ಬೆಂಡ್ ಆದ್ರೆ ಇದು ರಿಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಬೆಂಡ್ ಆಗಲ್ಲ, ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಪಾಲಿಶ್ ಆಗಿರುತ್ತೆ. ಹೌದಾ? ಇದರಲ್ಲಿ ಡಿಸೈನ್ ಸರ್ ಎಷ್ಟು ಬರ್ತಾವೆ ಡಿಸೈನ್ಸ್? ಡಿಸೈನ್ಸ್ ಇದೆ ಸರ್, ಇದರಲ್ಲೂ ಒಂದು 100 ಡಿಸೈನ್ಸ್, 100+ ಡಿಸೈನ್ಸ್ ಇದೆ ಇದರಲ್ಲಿ. 100+ ಡಿಸೈನ್ಸ್ ಇದೆ ಸರ್. ಗಣಪತಿ, ಲಕ್ಷ್ಮಿ, ಆ ಥರ ಗಾಡ್ ಫೋಟೋ ಡಿಸೈನ್ ಇದ್ರೆ ಆ ಥರ ಮಾಡ್ಕೊಡ್ತೀವಿ. ಓಕೆ ಸರ್. ಇದು ಫ್ರೇಮ್, ಇದು ಚೌಕಟ್ ಅಂತೀವಲ್ಲ, ಮುಂಚೆ ಎಲ್ಲ ವುಡ್ಡಲ್ಲಿ ಮಾಡ್ತಾ ಇದ್ವಿ, ಇವಾಗೆಲ್ಲ ಫೈಬರ್. ಇವಾಗ ಇದರಲ್ಲೂ 3-4 ಸೈಜ್ ಸಿಗುತ್ತೆ. 60-30, 2 1.5, 3 2, 4 2.5, 5 2.5 ಆ ಥರ ಸಿಗುತ್ತೆ. ಮತ್ತು ಕಲರಲ್ಲೂ 2-3 ಕಲರಲ್ಲಿ ಸಿಗುತ್ತೆ. ಇದು ಟೀಕ್ ಸಿಗುತ್ತೆ, ವೈಟ್ ಸಿಗುತ್ತೆ, ಮತ್ತು ಐವರಿ ಸಿಗುತ್ತೆ. ಇದೆಲ್ಲ ಇದು ರೀಸನಬಲ್ ಇರುತ್ತೆ. ಅವಾಗ ವುಡ್ ಅಂದರೆ ಫುಲ್ ಕಾಸ್ಟ್ ಆಗುತ್ತೆ, ಹೆವಿ ಆಗುತ್ತೆ. ಇದಾದರೆ ರೀಸನಬಲ್ ಸಿಕ್ಬಿಡುತ್ತೆ. ಅದರಲ್ಲಿ ಹುಳ ಎಲ್ಲ ಬರುತ್ತೆ ಸರ್? ಬರುತ್ತೆ. ಇದಾದರೆ ಫುಲ್ ಪ್ಲಾಸ್ಟಿಕ್ ಇರುತ್ತಲ್ಲ, ಇದು ಹುಳನೂ ಹಿಡಿಯಲ್ಲ ಮತ್ತು ವಾಟರ್ ಪ್ರೂಫ್ ಇರುತ್ತೆ. ಯಾವ ಮಟೀರಿಯಲ್ ಸರ್ ಇದು? ಸರ್ ಇದು PVC ಸರ್. ಇದು PVC ತುಂಬಾ ಹೆವಿ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಫುಲ್ ಸಾಲಿಡ್ ಇರುತ್ತೆ, ನೀವು ಎಲ್ಲಿ ಕಟ್ ಮಾಡಿದ್ರು ಸಾಲಿಡ್ ಅದೇ ತರ ಇರುತ್ತೆ. ಲೈಫು ಅದರ ವುಡ್ಗಿಂತ ಚೆನ್ನಾಗಿ ಬರುತ್ತೆ ಸರ್? ಚೆನ್ನಾಗಿ ಬರುತ್ತೆ. ಓಕೆ ಸರ್. ಇದು ಸಹ ವಾಶ್ರೂಮ್ಗೆ ಅಥವಾ ಬಾತ್ರೂಮ್ಗೆ ಹಾಕ್ಸೋದು. ಇದೆಲ್ಲ ಪ್ಲೈನ್ ಇರುತ್ತೆ ಡೋರ್ಸ್. ಇದರಲ್ಲೇ ನಾವು ಡಿಸೈನ್ಸ್ ಮಾಡೋದು, ಡಿಜಿಟಲ್ ಆದ್ರೂ ಮಾಡ್ಬೋದು, ಅದರಲ್ಲಿ ಪ್ರಿಂಟಿಂಗ್ ಆದ್ರೂ ಮಾಡ್ಬೋದು, ಅಥವಾ CNC ಮಾಡ್ಬೋದು. ಇದರ ಮೇಲೆ ಡಿಸೈನ್ ಮಾಡ್ತೀರಾ ಸರ್ ನೀವು? ಸರ್ ಇದರಲ್ಲಿ ಇವಾಗ ನೀವು ಯಾವ ಥರ ಹೇಳ್ತೀರೋ ಆ ಥರ ಡಿಸೈನ್ಸ್ ಮಾಡ್ಬೋದು. ಇದರಲ್ಲ 3-4 ಥಿಕ್ನೆಸ್ ಬರುತ್ತೆ. 17 mm ಬರುತ್ತೆ, 25 mm ಬರುತ್ತೆ. ಇದು ಥಿಕ್ನೆಸ್ ಸರ್? ಇದು ಸರ್ ಇಲ್ಲಿ 28 mm ಇದು. ಇದರಲ್ಲಿ 28 mm ಬರುತ್ತೆ, ಮತ್ತೆ 30 mm ಬರುತ್ತೆ. ಸೊ ಕಸ್ಟಮರಿಗೆ ನೀವು ತೋರಿಸ್ತೀರಾ ಸರ್ ಅದು ಡಿಸೈನ್? ಸರ್ ಡಿಸೈನ್ ತೋರಿಸ್ತೀವಿ, ಸ್ಯಾಂಪಲ್ ತೋರಿಸ್ತೀವಿ. ಅವ್ರು ಸೆಲೆಕ್ಟ್ ಮಾಡಿದ್ರೆ ಡಿಸೈನ್ ಪ್ರಿಂಟ್ ಹಾಕ್ಕೊಡ್ತೀವಿ. ಇದರ ಮೇಲೆ ಪ್ರಿಂಟ್ ಬರುತ್ತೆ ಸರ್? ಪ್ರಿಂಟ್ ಬರುತ್ತೆ ಡಿಜಿಟಲ್. ಅದು ಡಿಜಿಟಲ್ ಬೇಡ ಅಂದ್ರೆ CNC ಗ್ರೂ ಮಾತ್ರ ಮಾಡ್ಕೊಡ್ತೀವಿ. ಹೌದಾ ಸರ್? ಸರ್ ಅವರು ಕಸ್ಟಮರ್ ಇದು ಅವರು ನೀಡ್ ಮೇಲೆ, ಬಜೆಟ್ ಮೇಲೆ ಅವರು ತಗೋಬಹುದು ಥಿಕ್ನೆಸ್. ಸರ್ ಇದು ಬಂದ್ಬಿಟ್ಟು ಪ್ಲೇವುಡ್.
ಇವಾಗ ಕಿಚನ್ ವಾರ್ಡ್ರಾಪ್ಸು ಮತ್ತು ಕಾರ್ಟ್ಸು ಅದೆಲ್ಲ ಮಾಡಲಿಕ್ಕೆ ಇದು ನೋಡಿ, ಇದು ಬೋರ್ಡ್ ಅಂತಾರೆ ಇದಕ್ಕೆ. ಇಲ್ಲಿ ಕೆಳಗೆ ನೋಡಿದ್ರೆ ಗೊತ್ತಾಗುತ್ತೆ. ಬೋರ್ಡ್ ಅಂದರೆ ಇಲ್ಲಿ ಇದು ಕಾಣ್ತದೆ ಬೋರ್ಡ್. ಇದು ಪ್ಲೇವುಡ್ ಅಂದರೆ ಫುಲ್ ಸಾಲಿಡ್ ಕಾಣ್ತದೆ. ಇಲ್ಲಿ ಬಾಕ್ಸ್ ಕಾಣ್ತದೆ ನೋಡಿ, ಇದು ಗುರುತಿಡೋಕ್ಕೆ ಬೋರ್ಡ್. ಇದು ಬೋರ್ಡ್ ಅಂತಾರೆ ಇದಕ್ಕೆ. ಇದೆಲ್ಲ ವಾರ್ಡ್ರಾಪ್ಸಿಗೆ ಯೂಸ್ ಮಾಡ್ತಾರೆ. ವಾರ್ಡ್ರೋಬಿಗೆ ಯೂಸ್ ಮಾಡ್ತಾರೆ. ಲೈಟ್ ವೆಯ್ಟಲ್ಲಿ ಇರುತ್ತೆ ವಾರ್ಡ್ರಾಪಿಗೆ. ಸ್ಲೈಡ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಇದು ಬಂದ್ಬಿಟ್ಟು ಪ್ಲೇವುಡ್ ಸರ್. ಇದೆಲ್ಲ ಕಿಚನ್ನು ಮತ್ತು ಕಾರ್ಟ್ಸು ಅದೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲೂ ವೆರೈಟಿ ಇದೆ. ಮಾಡ್ಯುಲರ್ ಕಿಚನ್ ಮಾಡ್ತಾರಲ್ಲ ಸರ್, ಅದಕ್ಕೆ ಯೂಸ್ ಆಗುತ್ತೆ ಸರ್. ಅದಕ್ಕೆ ಯೂಸ್ ಮಾಡ್ತಾರೆ. ಇವಾಗ ಕಿಚನ್ ಅಂದರೆ ಇವಾಗ ಕಿಚನಿಗೆ ಇದು ಯೂಸ್ ಮಾಡಲ್ಲ ಸರ್. ಇದು ವಾರ್ಡ್ರಾಪ್ಸು ಯೂಸ್ ಮಾಡ್ತಾರೆ. ಕಿಚನಿಗೆ ಅಂದರೆ ಫುಲ್ ಈ ಥರ ಗರ್ಜನ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಕ್ವಾಲಿಟಿ ಇರೋದು. ಹಾಂ ಸರ್. ಇದು ವಾರ್ಡ್ರೋಬಿಗೆ ಯೂಸ್ ಆಗುತ್ತೆ ಸರ್. ವಾರ್ಡ್ರಾಪಿಗೆ ಯೂಸ್ ಆಗುತ್ತೆ. ಇದೆಲ್ಲ ವಾರ್ಡ್ರಾಪಿಗೆ ಯೂಸ್ ಆಗುತ್ತೆ. ಇದಕ್ಕೆ ಕಮರ್ಷಿಯಲ್ ಪ್ಲೇವುಡ್ ಅಂತಾರೆ. ಇದರಲ್ಲಿ ಡಿಪ್ಪಿಂಗ್ ಬರುತ್ತೆ ಮತ್ತೆ 710 ಗರ್ಜನ್ ಮೆಟೀರಿಯಲ್ ಬರುತ್ತೆ. ಗರ್ಜನ್ ಮೆಟೀರಿಯಲ್ ಆದ್ರೆ ಅದನ್ನೆಲ್ಲ ಇದಕ್ಕೆ ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ. ಏನು ನೀರು ಬಿದ್ದರೂ ಏನೂ ಆಗೋದಿಲ್ಲ. ವಾಟರ್ ಪ್ರೂಫ್ ಇರುತ್ತಾ ಸರ್ ಇದು? ಇದು ವಾಟರ್ ಪ್ರೂಫ್ ಅಲ್ಲ ಸರ್. ವಾಟರ್ ಪ್ರೂಫ್ ಬಂದ್ಬಿಟ್ಟು ಇದು ನೋಡಿ ಸರ್, ಇದು ವಾಟರ್ ಪ್ರೂಫ್. ಇದು ವಾಟರ್ ಪ್ರೂಫ್ ಸರ್. ಓನ್ ಬ್ರ್ಯಾಂಡಾ ಸರ್ ನಿಮ್ಮದು? ಪಾರಸ್ ಸರ್. ಓನ್ ಬ್ರ್ಯಾಂಡ್ ಪಾರಸ್ ಅಂತ. ಓನ್ ಬ್ರ್ಯಾಂಡ್. ಇದು ವಾಟರ್ ಪ್ರೂಫ್ ಅಲ್ಲಿ ಓನ್ ಬ್ರ್ಯಾಂಡ್ ಸಿಗುತ್ತೆ, ಪಾರಸ್ ಅಂತ. ಇದು ಕಮರ್ಷಿಯಲ್ ಬಂದ್ಬಿಟ್ಟು ಅದು ಬೇರೆ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಸರ್. ಓಕೆ ಸರ್. ಸರ್ ಇದು ಬಂದ್ಬಿಟ್ಟು ಸನ್ಮೇಕ ಶೀಟ್ಸ್. ಇವಾಗ ಪ್ಲೇವುಡ್ ಹಾಕ್ಬಿಟ್ಟು ವಾರ್ಡ್ರಾಪ್ ಎಲ್ಲ ಯೂಸ್ ಮಾಡಲಿಕ್ಕೆ, ಕಲರ್ ಡಿಸೈನ್ಸ್ ಕಾಣಲಿಕ್ಕೆ ಯೂಸ್ ಮಾಡ್ತಾರೆ. ಇದೆಲ್ಲ ಇದು ಜಾಸ್ತಿ ಆಫ್ ವೈಟ್ ಅಂದ್ರೆ ಇದೆಲ್ಲ ಕಿಚನ್ ಅಲ್ಲಿ ಯೂಸ್ ಮಾಡ್ಕೊಂತಾರೆ. ಇದು ಬೇಕಾದ್ರೆ ಸ್ಲೈಡಿಂಗ್ ಚಾನಲ್ಸ್ ಅದೆಲ್ಲ ಹಾಕಿ ಡಿಸೈನ್ಸ್ ಸನ್ಮೇಕ ಶೀಟ್ ಬೇಕಾದ್ರೆ ಯೂಸ್ ಮಾಡ್ತಾರೆ. ಇದರಲ್ಲೂ ವೆರೈಟಿ ಡಿಸೈನ್ಸ್ ಸಿಗುತ್ತೆ. ಇದು ಡಿಸೈನ್ಸ್ ವೆರೈಟಿ ಸಿಗುತ್ತೆ. ಇದು ಟೀಕ್, ಅದು ಬೇರೆ ಕಲರ್ ಇದೆ, ಇದು ಬೇರೆ ಕಲರ್ ಇದೆ. ಆ ಥರ ನೀವು ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬಹುದು. ವಾರ್ಡ್ರಾಪ್ ಮಾಡಲಿಕ್ಕೆ. ಬಂದ್ಬಿಟ್ಟು ಅಕ್ರಾಲಿಕ್ ಡೋರ್ ಅಂತ. ಇದೆಲ್ಲ ಸನ್ಮೇಕನೇ ಇರುತ್ತೆ, ಸನ್ಮೇಕ ಶೀಟ್ಸ್. ಇದು ಮಾತ್ರ ಇದು ಶೈನಿಂಗ್ ಇದೆಯಲ್ಲ, ಇದು ಅಕ್ರಾಲಿಕ್ ಶೀಟ್. ಅಕ್ರಾಲಿಕ್ ಶೀಟ್ ಅಲ್ಲಿ ಡಿಸೈನ್ಸ್ ಮಾಡಿದ್ದಾರೆ. ಅಕ್ರಾಲಿಕ್ ಶೀಟ್ ಸರ್. ಇದು ಅಕ್ರಾಲಿಕ್ ಡೋರ್ ಅಂತ. ಸನ್ಮೇಕ ಶೀಟ್ ಪ್ಲಸ್ ಅಕ್ರಾಲಿಕ್. ಇದು ಡಿಸೈನ್ ಚೆನ್ನಾಗಿರುತ್ತೆ. ಇದು ಮೂವಬಲ್ ಇದೆ. ಇವಾಗ ನ್ಯೂ ಮಾಡೆಲ್. ನ್ಯೂ ಮಾಡೆಲ್ ಇವಾಗ ಜಾಸ್ತಿ ಇದೆ, ರನ್ನಿಂಗ್ ಇರೋದು. ಮತ್ತೆ ಇನ್ನೊಂದು ಬರ್ತಿದೆ. ಅಕ್ರಾಲಿಕ್ ಬೇಡ ಅಂದ್ರೆ ಈ ಗ್ರೂ ಇದೆಯಲ್ಲ, ಈ ಗ್ರೂ ಅಲ್ಲೇ ಬೇಕಾದ್ರೆ ಗೋಲ್ಡ್ ಪಟ್ಟಿ, ಸ್ಟೀಲ್ ಪಟ್ಟಿ ಆ ತರ ಹಾಕ್ಬಿಟ್ಟು ಸ್ಟೀಲ್ ಪಟ್ಟಿ ಡೋರ್ಸ್ ಅಂತ ಮಾಡ್ತೀವಿ. ಅದು ಗೋಲ್ಡ್ ಪಟ್ಟಿನೂ ಹಾಕ್ತಿವಿ. ಇದೇ ತರ ಪಟ್ಟಿಗಳು. ಪಟ್ಟಿ ಇದೆಯಲ್ಲ, ಸಿಲ್ವರ್ ಬರುತ್ತೆ. ಹಾ ಸರ್, ಸಿಲ್ವರ್ ಬರುತ್ತೆ. ಇದಕ್ಕೆ ಒಂದ್ 2-3 ಕಲರ್ ಬರುತ್ತೆ. ಸಿಲ್ವರ್, ಗೋಲ್ಡ್ ಮತ್ತೆ ಡಾರ್ಕ್ ಬ್ಲಾಕ್ ಅಲ್ಲಿ ಬರುತ್ತೆ. ಹಾ ಸರ್, ಬರುತ್ತೆ. ಒಂದ್ 3-4 ಕಲರ್ ಸಿಗುತ್ತೆ. ಅಕ್ರಾಲಿಕ್ ಡೋರ್ ಸರ್. ಅಕ್ರಾಲಿಕ್ ಡೋರ್. ಈಗ ಲ್ಯಾಮಿನೇಟ್ ಎಲ್ಲ ಕಟ್ ಮಾಡ್ಬಿಟ್ಟು ಈ ತರ ಪ್ರೆಸ್ಸಿಂಗ್ ಮಾಡ್ಬಿಟ್ಟು ಇದರಲ್ಲಿ ಗ್ರೂ ಮಾಡ್ತಾರೆ. ಮತ್ತೆ ಮೆಂಬ್ರೇನು, ಪ್ರೈಮರ್ ಕೋಟಿಂಗ್ ಅವೆಲ್ಲ ಡಿಸೈನ್ಸ್ ಮಾಡ್ಬಿಟ್ಟು ಹೊರಗಡೆ ಮತ್ತೆ ಇನ್ನೊಂದು ಮಿಷಿನ್ ಅಲ್ಲಿ ಪ್ರೆಸ್ಸಿಂಗು, ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಇವಾಗ ಇದು ಮಾಡ್ತಾ ಇರೋದು ಸನ್ಮೇಕ ಡೋರ್. ಇದು ಲ್ಯಾಮಿನೇಟ್ ಡೋರ್. ಇದೆಲ್ಲ ಕಟ್ ಮಾಡ್ಬಿಟ್ಟು ಲ್ಯಾಮಿನೇಷನ್ ಎಲ್ಲ ಬೇರೆ ಕಲರ್ಸ್ ಎಲ್ಲ ಪ್ರೆಸ್ಸಿಂಗ್ ಮಾಡಿದ್ದಾರೆ. ಪ್ರೆಸ್ಸಿಂಗ್ ಮಾಡ್ಬಿಟ್ಟು ಇವಾಗ ಗ್ರೂ ಮಾಡ್ತಾರೆ ಈ ಮಿಷಿನ್ ಅಲ್ಲಿ. ಇದು CNC ಮಿಷಿನ್. ಸರ್ ಇದು ಬಂದ್ಬಿಟ್ಟು ಮೈಕ್ರೋ ಕೋಟಿಂಗ್ ಪ್ರಿಂಟಿಂಗ್ ಮಿಷಿನ್. ಇವಾಗ ಕಸ್ಟಮರ್ ಯಾವ ಡಿಸೈನ್ ಹೇಳ್ತಾರೋ ಅದೇ ಕಸ್ಟಮ್ ಸೈಜಲ್ಲಿ ಪ್ರಿಂಟ್ ಆಗುತ್ತೆ. ಕಸ್ಟಮರ್ ಯಾವ ಚಾಯ್ಸ್ ಮಾಡ್ತಾರೋ ಆ ಕಸ್ಟಮ್ ಡಿಸೈನ್ ಆಗುತ್ತೆ. ಅಥವಾ ಸೈಜು ಅದೇ ಥರ ಪ್ರಿಂಟ್ ಬರುತ್ತೆ. ಇವಾಗ ಸೈಜ್ 30, 32, 36, 38 ಆ ಥರ ಸೈಜ್ ಬರುತ್ತೆ. ಆ ಸೈಜ್ ವೈಸಲ್ಲೇ ಡಿಸೈನ್ ಪ್ರಿಂಟ್ ಬರುತ್ತೆ. ಇಲ್ಲಿ ಪೇಪರಲ್ಲಿ ಪ್ರಿಂಟ್ ಹಾಕ್ಬಿಟ್ಟು ಕೆಳಗೆ ಹೋಗಿ ಇದು ಡೋರಿಗೆ ಲ್ಯಾಮಿನೇಷನ್ ಇದು ಮೈಕ್ರೋ ಕೋಟಿಂಗ್ ಡಿಸೈನ್ ಪ್ರಿಂಟಿಂಗ್ ಮಿಷಿನ್. ಮೈಕ್ರೋ ಕೋಟಿಂಗ್ ಪ್ರಿಂಟಿಂಗ್ ಮಿಷಿನ್. ಸರ್ ಇದು ಬಂದ್ಬಿಟ್ಟು ಡಿಜಿಟಲ್ ಪ್ರಿಂಟಿಂಗ್. ಬಾತ್ರೂಮ್ ಡೋರ್ಸಿಗೆ ಕಾಕಾ ಡೋರ್ಸ್ ಡಿಜಿಟಲ್ ಪ್ರಿಂಟಿಂಗ್ ಹೇಳಿದ್ನಲ್ಲ, ಆ ಪ್ರಿಂಟಿಂಗ್ ಮಿಷಿನ್ ಇದು. ಇದು ಅಷ್ಟೇ ಸೇಮ್. ಕಸ್ಟಮರ್ ಯಾವ ಸೆಲೆಕ್ಟ್ ಮಾಡ್ತಾರೋ ಅದು ಕಸ್ಟಮ್ ಸೈಜಲ್ಲೇ ಪ್ರಿಂಟ್ ಆಗುತ್ತೆ. ಕಸ್ಟಮ್ ಸೈಜಲ್ಲಿ ಪ್ರಿಂಟ್ ಆಗುತ್ತೆ. ಅದು ಫೋಮ್ ಡೋರ್ಸ್ ಅಷ್ಟೇ. ಇದು ಥಿಕ್ನೆಸ್ ಯಾವ್ದಾದ್ರು ಆಗಲಿ, 30 mm, 25 mm, 17 mm, 22 mm ಎಲ್ಲ ಥಿಕ್ನೆಸ್ ಡೋರ್ಗಳು ಇದರಲ್ಲಿ ಪ್ರಿಂಟ್ ಆಗುತ್ತೆ. ಬಾತ್ರೂಮ್ ಡೋರ್ಸ್, ಕಾಕಾ ಡೋರ್ಸ್ ಸಮೇತ ಇದರಲ್ಲೇ ಮಾಡೋದು. ಕಾಕಾ ಡೋರ್ಸ್ ಮಾತ್ರ ಇದರಲ್ಲಿ ಮಾಡೋದು. ಕಾಕಾ ಡೋರ್ಸ್ ಡಿಜಿಟಲ್ ಎರಡು ಇದರಲ್ಲೇ ಪ್ರಿಂಟ್ ಆಗುತ್ತೆ. ಹಾಂ ಸರ್. ಪ್ರಿಂಟ್ ಆಗಿಬಿಟ್ಟು ಕಾಕಾ ಡೋರ್ಸಿಗೆ ಮತ್ತೆ ಕೋಟಿಂಗ್ ಮಿಷಿನ್ ಇದೆ. ಆ ಕೋಟಿಂಗ್ ಮಿಷಿನಲ್ಲಿ ಕೋಟಿಂಗ್. ಇದು ಪ್ರಿಂಟಿಂಗ್ ಆಗ್ತಾ ಇದೆಯಲ್ಲ ಸರ್? ಇದು ಪ್ರಿಂಟಿಂಗ್ ಆಗ್ತಿದೆ. ಇದನ್ನೇ ಕೋಟಿಂಗ್ ಮಾಡಲ್ಲ, ಇದು ಡಿಜಿಟಲ್ ಅಷ್ಟೇ. ಕಾಕಾ ಡೋರ್ಸಿಗೆ ಮಾತ್ರ ಪ್ರಿಂಟ್ ಆಗಿಬಿಟ್ಟು ಕೋಟಿಂಗ್ ಮಿಷಿನಲ್ಲಿ ಮತ್ತೆ ಕೋಟಿಂಗ್ ಮಾಡ್ತಾರೆ. ಓಕೆ ಸರ್. ಸರ್ ಇದು ಬಂದ್ಬಿಟ್ಟು ಪ್ಯಾಕಿಂಗು. ಇವಾಗ ಅಲ್ಲಿ ಮಿಷಿನಲ್ಲೆಲ್ಲ ಪ್ರೆಸ್ಸಿಂಗು ಮತ್ತು ಡಿಸೈನ್ಸು, ಗ್ರೂ ಮತ್ತು ಪೇಂಟಿಂಗು ಎಲ್ಲ ಆದಮೇಲೆ ಇಲ್ಲಿ ಫೈನಲ್ ಆಗಿ ಪ್ಯಾಕ್ ಆಗುತ್ತೆ. ಮೆಟೀರಿಯಲ್ ಎಲ್ಲ ಏನಾದರೂ ಮಿಷಿನಲ್ಲಿ ಧೂಳಾಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನೀಟಾಗಿ ಟೇಪ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಇದು ಲಾಸ್ಟ್ ಲೋಡಿಂಗಿಗೆ ರೆಡಿ ಮೆಟೀರಿಯಲ್. ಇದು ಫೈನಲ್ ಸರ್. ಇದು ಫೈನಲ್ ಸರ್ ಇದು.